ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿಯ 23ನೇ ಪಂದ್ಯ ಗುಜರಾತ್ ಮತ್ತು ಕಲ್ಕತ್ತಾ ತಂಡದ ನಡುವೆ ನಡೀತಾ ಇದೆ. ಒಂದು ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತ ಗುಜರಾತ್ ತಂಡ ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿರುವಂತದ್ದು. ಈ ಮೂಲಕ ಬ್ಯಾಟಿಂಗ್ ಅನ್ನ ಆರಂಭಿಸಿರುವಂತಹ ಕಲ್ಕತ್ತಾ ತಂಡ 141 ರನ್ಗಳನ್ನ ಬಾರಿಸಿ 2 ವಿಕೆಟ್ ಅನ್ನ ಕಳ್ಕೊಂಡಿರುವಂತದ್ದು. ಇನ್ನು 15 ಓವರ್ ಆಗಿರುವಂತದ್ದು. ಇನ್ನು 5 ಓವರ್ ಬಾಕಿ ಇದ್ದು ಕಾದು ನೋಡಬೇಕಾಗಿದೆ ಯಾವ ಒಂದು ಟಾರ್ಗೆಟ್ ಅನ್ನ ಕಲ್ಕತ್ತಾ ತಂಡ ನೀಡುತ್ತೆ ಅಂತ. ಇನ್ನು ಕಲ್ಕತ್ತಾ ತಂಡದ ಪರ ರಾಬಿನ್ ಉತ್ತಪ್ಪ ಅವರು, ಹೌದು ನಮ್ಮ ಕರ್ನಾಟಕದ ರಾಬಿನ್ ಉತ್ತಪ್ಪ ಅವರು ಅಮೋಘ ಅರ್ಧಶತಕವನ್ನ ಬಾರಿಸಿರುವಂತದ್ದು. ಈ ಒಂದು ಅರ್ಧಶತಕದಲ್ಲಿ 1 ಸಿಕ್ಸ್ ಮತ್ತು 6 4ಗಳ ನೆರವಿನೊಂದಿಗೆ ಕೇವಲ 36 ಬಾಲ್ಗಳಲ್ಲಿ 52 ರನ್ಗಳನ್ನ ಬಾರಿಸಿ ಅರ್ಧಶತಕವನ್ನ ಗಳಿಸಿದ್ದಾರೆ. ಇನ್ನು ಕಲ್ಕತ್ತಾ ತಂಡದ ಪರ ಸುನಿಲ್ ನಾಯರ್ ಅವರು ಕೂಡ 1 ಸಿಕ್ಸ್ ಮತ್ತು 9 4ಗಳ ನೆರವಿನೊಂದಿಗೆ ಕೇವಲ 17 ಬಾಲ್ಗಳಲ್ಲಿ 42 ರನ್ ಅನ್ನ ಬಾರಿಸಿಬಿಟ್ಟು ರೈನಾ ಅವರಿಗೆ ವಿಕೆಟ್ ಅನ್ನ ಒಪ್ಪಿಸಿ ಹೋಗಿರುವಂತದ್ದು. ಸದ್ಯ ಕ್ರೀಸ್ ನಲ್ಲಿ ಕನ್ನಡಿಗರೇ ಆದ ರಾಬಿನ್ ಉತ್ತಪ್ಪ ಮತ್ತು ಮನೀಶ್ ಪಾಂಡೆ ಅವರು ಬ್ಯಾಟಿಂಗ್ ಅನ್ನ ಆಡ್ತಾ ಇದ್ದಾರೆ. ಇದೇ ರೀತಿ ಬ್ಯಾಟಿಂಗ್ ಅನ್ನ ಮುಂದುವರಿಸಿದ್ರೆ 200 ರನ್ಗಳ ಒಂದು ಗಡಿಯನ್ನ ಆರಾಮಾಗಿ ದಾಟಬಹುದು ಅಂತ ಹೇಳ್ಬೋದು. ನಿಮ್ಗೆ ಅನ್ಸುತ್ತೆ ಕಲ್ಕತ್ತಾ ತಂಡ ಎಷ್ಟು ರನ್ಗಳ ಒಂದು ಟಾರ್ಗೆಟ್ ಅನ್ನ ಗುಜರಾತ್ ತಂಡಕ್ಕೆ ನೀಡುತ್ತೆ? ಕೆಳಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.